ಎಲ್ಲರಿಗೂ ನಮಸ್ಕಾರ. ಸಾಹಸಿ ಮಹಿಳೆಯರು, ತರಗತಿ 5ನೇ ತರಗತಿ, ವಿಷಯ ಕನ್ನಡ, ಭಾಗ 2, ಪಾಠ 8. ಮಕ್ಕಳೇ, ಪಾಠದ ಹೆಸರು ಸಾಹಸಿ ಮಹಿಳೆಯರು. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಆರ್ ಕಲ್ಯಾಣಮ್ಮ ಅವರ ಬಾಲ್ಯ ಜೀವನದ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ? ಇವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗರ್. ಇವರು ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲೇ ಪಡೆದರು. ಜೊತೆಗೆ ಇವರು ಓದುತ್ತಿರುವಾಗಲೇ ಮದುವೆಯನ್ನು ಮಾಡಿಕೊಳ್ತಾರೆ. ಮದುವೆಯಾಗಿ 3 ತಿಂಗಳ ಒಳಗೆ ಆರ್ ಕಲ್ಯಾಣಮ್ಮ ಅವರ ಗಂಡ ತೀರಿ ಹೋಗ್ತಾರೆ. ಆರ್ ಕಲ್ಯಾಣಮ್ಮ ಅವರು ಕಂಡಂತಹ ಒಂದು ಸುಂದರ ಸಂಸಾರದ ಕನಸು ಪುಡಿಯಾಗಿ ಹೋಗುತ್ತೆ. ಅವರಿಗೆ ಆಗ ದಿಕ್ಕು ತೋರದಂತಾಗುತ್ತೆ. ಇಡೀ ಭವಿಷ್ಯವೇ ಬಿದ್ದು ಹೋದಂತೆ ಆಗುತ್ತೆ. ಆದರೂ ಸಹ ಅವರು ಎದೆಗುಂದಲಿಲ್ಲ. ಮನೆಯಲ್ಲೇ ಕುಳಿತು ಓದಿ ಅವರು LS ಪರೀಕ್ಷೆಯನ್ನು ಬರೀತಾರೆ. LS ಅಂದರೆ ಲೋಯರ್ ಸೆಕೆಂಡರಿ ಎಕ್ಸಾಮ್, ಅಂದರೆ 7ನೇ ತರಗತಿಯ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ಈ ಪರೀಕ್ಷೆ ಬರೆದು ಉತ್ತೀರ್ಣ ಆಗುವುದು ಒಂದು ಸಾಹಸದ ಕೆಲಸವಾಗಿತ್ತು ಅಲ್ವಾ? ಆದರೂ ಸಹ ಅವರ ಓದುವ ಆಸೆ ಬಹಳ ಆಗಿರುತ್ತೆ. ಆದರೆ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಒಂದು ಸಾಂಸಾರಿಕ ಒಂದು ಸಮಸ್ಯೆ ಆಗಿರ್ಬೋದು, ಅವರು ಮುಂದೆ ಓದಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಮನೆಯಲ್ಲೇ ಕುಳಿತು ಅನೇಕ ಪುಸ್ತಕಗಳನ್ನು ಓದಲು ಪ್ರಾರಂಭ ಮಾಡ್ತಾರೆ. ಆಗ ಹೊಸ ವಿಚಾರ ಶಕ್ತಿ ಅವರಿಗೆ ಒಂದು ಹೊಸ ಬೆಳಕನ್ನು ಕೊಡುತ್ತದೆ. ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆಯ ಬಗೆಗೆ ಚಿಂತಿಸಿದರು. ಅಂತಹವರ ನೋವು ಸಂಕಟಗಳನ್ನು ಪರಿಹರಿಸುವ ದಾರಿಯನ್ನು ಆರಿಸಿಕೊಂಡರು. ಮಕ್ಕಳೇ, ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ಇವರು ಮಹಿಳೆಯರ ಮತ್ತು ಮಕ್ಕಳ ಒಂದು ಏಳಿಗೆಗೆ ದುಡಿದಂತಹ ಒಬ್ಬ ಶ್ರಮಜೀವಿ. ಮತ್ತು ಮಹಿಳೆಯರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡವರು. ಅವರು ಅಬಲೆಯರ ದೀನತೆ ಅಂದರೆ ಒಂದು ಮಹಿಳೆಯರಲ್ಲಿರುವಂತಹ ಒಂದು ಮಹಿಳೆಯರ ಮೇಲಾಗುವಂತಹ ದೌರ್ಜನ್ಯ, ಮಕ್ಕಳ ಮೇಲಾಗುವಂತಹ ಶೋಷಣೆ, ಇಂತಹವುಗಳ ಬಗ್ಗೆ ಇವರು ಚಿಂತನೆಯನ್ನು ಮಾಡ್ತಾರೆ. ಜೊತೆಗೆ ಅಂತಹವರ ಕಷ್ಟ ನೋವುಗಳನ್ನು ಹೇಗೆ ಪರಿಹರಿಸಬಹುದು, ಯಾವ ದಾರಿಯನ್ನು ಹುಡುಕಬೇಕು, ಮತ್ತು ಹೇಗೆ ಅವರ ಸಮಸ್ಯೆಗಳನ್ನು ಒಂದು ಬಗೆಹರಿಸಬೇಕು ಅನ್ನೋ ಒಂದು ದಾರಿಯನ್ನು ಇವರು ಆರಿಸಿಕೊಳ್ತಾರೆ. ಅದಕ್ಕಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿದರು. ವಿಶೇಷ ತರಬೇತಿ ಆರಂಭಿಸಿದರು. ಹಣಕಾಸಿನ ಸಬಲತೆ ತಂದುಕೊಡಲು ದುಡಿದರು. ಯಾವಾಗ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇತ್ತೋ ಮತ್ತು ಮಕ್ಕಳ ಮೇಲೆ ಇದನ್ನು ಗಮನಿಸಿದ ಆರ್ ಕಲ್ಯಾಣಮ್ಮನವರು ಅವರ ನೋವು ಸಂಕಟಗಳನ್ನು ಹೇಗಾದರೂ ಮಾಡಿ ಒಂದು ಪರಿಹರಿಸುವಂಥ ದಾರಿಯನ್ನು ಹುಡುಕೊಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಇವರೇ ಸ್ವತಃ ಕಟ್ತಾರೆ. ಇದರ ಮುಖಾಂತರ, ಈ ಸಂಸ್ಥೆಯ ಮುಖಾಂತರ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಒಂದು ಸುಂದರ ಬದುಕನ್ನು ಕಟ್ಟಿಕೊಡಬಹುದು. ಜೊತೆಗೆ ವಿಶೇಷ ತರಬೇತಿ ಆರಂಭಿಸಿದರು. ಮಹಿಳೆಯರಿಗಾಗಿ ಈ ಸಮಾಜದಲ್ಲಿ ವಿಶೇಷ ತರಬೇತಿ ಅಂದರೆ ಈ ಸಮಾಜದಲ್ಲಿ ಹೇಗಿರಬೇಕು, ಒಂದು ಹೆಣ್ಣು ಯಾವ ರೀತಿ ಒಂದು ಶೋಷಣೆಗೆ ಒಳಗಾದವರನ್ನು ಹೇಗೆ ಅವರು ಒಂದು ಸಬಲತೆಯಿಂದ ನಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವರು ಈ ತರಬೇತಿ ಸಂಸ್ಥೆಯಲ್ಲಿ ಹೇಳಿಕೊಡುತ್ತಿದ್ದರು. ಜೊತೆಗೆ ಹಣಕಾಸಿನ ಸಬಲತೆ ತಂದುಕೊಡಲು ದುಡಿದರು. ಇವರು ಆ ಸಂಸ್ಥೆಯನ್ನು ಕಟ್ಟುವುದು ಬಹಳ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಅದಕ್ಕೂ ಸಹ ಆರ್ಥಿಕವಾಗಿ ಒಂದು ಹಣದ ಅವಶ್ಯಕತೆ ಇರುತ್ತೆ. ಅದನ್ನು ತಂದುಕೊಡಲು ಈ ಸಂಸ್ಥೆಗೋಸ್ಕರ ಇವರು ರಾತ್ರಿ ಹಗಲು ದುಡಿಯುತ್ತಾರೆ.
ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು. ನೋಡಿ ಮಕ್ಕಳೇ, ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಹೆಚ್ಚಾಗಿ ಇರುತ್ತಿರಲಿಲ್ಲ. ಗಂಡು ಮಕ್ಕಳು ಇದೆ, ಯಾಕೆಂದರೆ ಇದು ಪುರುಷ ಪ್ರಧಾನ ದೇಶ. ಗಂಡು ಮಕ್ಕಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು ಶಿಕ್ಷಣದಲ್ಲಿ, ಆದರೆ ಹೆಣ್ಣು ಮಕ್ಕಳಿಗೆ ಇರುತ್ತಿರಲಿಲ್ಲ. ಆದರೆ ಇವರು ಬಾಲಕಿಯರು ಅಂದರೆ ಹೆಣ್ಣು ಮಕ್ಕಳು, ಅವರಿಗೂ ಸಹ ಶಿಕ್ಷಣವನ್ನು ಕೊಡಬೇಕು, ಈ ಸಮಾಜದಲ್ಲಿ ಅವರೂ ಸಹ ಸಮಾನರು ಎಂದು ಇವರೇ ಆದಂತಹ ಒಂದು ಶಾಲೆಗಳನ್ನು ಪ್ರಾರಂಭಿಸುತ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕಿದರು. ಹೆಣ್ಣು ಮಕ್ಕಳಿಗೆ ಏನೇನು ಸಮಸ್ಯೆಗಳಿದೆ, ಯಾವ ರೀತಿ ಅವರು ಒಂದು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಇದೆಲ್ಲವನ್ನು ಕುರಿತು ಒಂದು ಪತ್ರಿಕೆಯಲ್ಲಿ ಹೊರಹೊಮ್ತಾ ಇತ್ತು. ಆ ಪತ್ರಿಕೆಯ ಹೆಸರು ಯಾವುದು ಅಂದರೆ ಸರಸ್ವತಿ ಪತ್ರಿಕೆ. ಈ ಪತ್ರಿಕೆಯು ಹೆಚ್ಚಾಗಿ ಹೆಣ್ಣು ಮಕ್ಕಳ ಒಂದು ಸಮಸ್ಯೆಗಳನ್ನು ತಿಳಿಸಿಕೊಡುತ್ತಾ ಇತ್ತು. ಈ ಪತ್ರಿಕೆಯ ಕೆಲ ಪುಟಗಳನ್ನು ಮಕ್ಕಳಿಗೂ ಮೀಸಲಾಗಿರಿಸಿದರು. ಈ ಸರಸ್ವತಿ ಪತ್ರಿಕೆಯಲ್ಲಿ ಕೆಲವೊಂದು ಪುಟಗಳನ್ನು ಮಕ್ಕಳಿಗಾಗಿ ಇಟ್ಟಿದ್ರು. ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು. ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಒಂದು ಸಂಸ್ಥೆಯನ್ನು ಸಹ ಆರ್ ಕಲ್ಯಾಣಮ್ಮ ಅವರು ಸ್ಥಾಪನೆಯನ್ನು ಮಾಡಿದರು. ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು. ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕಟ್ಟಿದರು, ನಾಟಕ ರಚಿಸಿದರು, ಕುಣಿಸಿದರು, ಆಟವಾಡಿಸಿದರು, ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು. ಆಗ ಆ ಮಕ್ಕಳ ಒಂದು ಸಂಸ್ಥೆ ಇತ್ತಲ್ಲ, ಯಾವುದು ಆ ಮಕ್ಕಳ ಅಂದರೆ ಅಖಿಲ ಕರ್ನಾಟಕ ಮಕ್ಕಳ ಕೂಟಕ್ಕೆ ಸುತ್ತಮುತ್ತಲಿರುವಂತಹ ಎಲ್ಲ ಮಕ್ಕಳನ್ನು ಕರೆದು ತಂದು ಈ ಸಂಸ್ಥೆಗೆ ಸೇರಿಸ್ತಾರೆ. ಸೇರಿಸಿ ಅವರ ಆಸೆ ಏನಿತ್ತು ಅದಕ್ಕೆ ತಕ್ಕಂತೆ ಕತೆಗಳನ್ನು ಹೇಳ್ತಾ ಇದ್ರು, ನಾಟಕಗಳನ್ನು ರಚನೆ ಮಾಡಿ ಮಕ್ಕಳಿಂದ ಮಾಡಿಸ್ತಾ ಇದ್ರು, ಮತ್ತು ಅವರನ್ನು ಕುಣಿಸ್ತಾ ಇದ್ರು, ಆಟವಾಡಿಸ್ತಾ ಇದ್ರು. ಏನು ಮಕ್ಕಳಿಗೆ ಸಿಗಬೇಕೋ ಮೂಲಭೂತ ಮತ್ತು ಅವರ ಆಸೆಗಳು ಏನಿತ್ತೋ ಅದನ್ನೆಲ್ಲವೂ ಸಹ ಈ ಸಂಸ್ಥೆ ಅವರಿಗೆ ಕಲಿಸ್ತಾ ಇತ್ತು. ಈ ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿ ತಂದವು. ಇವರು ಏನೇನು ಮಾಡಿದ್ರು, ಹೆಣ್ಣು ಮಕ್ಕಳಿಗಾಗಿ ಶಾಲೆಗಳನ್ನು ತೆರೆಯುತ್ತಾರೆ, ಮಹಿಳೆಯರಿಗಾಗಿ ಒಂದು ಸಂಸ್ಥೆಯನ್ನು ಶ್ರೀ ಶಾರದಾ ಶ್ರೀ ಸಮಾಜವನ್ನು ಕಟ್ತಾರೆ, ಮತ್ತು ಮಕ್ಕಳಿಗಾಗಿ ಒಂದು ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ಪ್ರಾರಂಭ ಮಾಡ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಒಂದು ಪತ್ರಿಕೆ, ಯಾವುದು ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕಿದರೆ ಈ ಎಲ್ಲ ಕೆಲಸಗಳು ಇವರಿಗೆ ತೃಪ್ತಿಯನ್ನು ತಂದವು. ಜೊತೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು. ನೋಡಿ, ಇವರು ಇದರ ಜೊತೆಗೆ ಅವರ ಒಂದು ದೇಹದ ಆರೋಗ್ಯ ಕೆಡುತ್ತಾ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಇವರು ಮಕ್ಕಳ ಒಂದು ಸಮ್ಮೇಳನಕ್ಕೂ ಸಹ ಭಾಗಿಯಾಗ್ತಾರೆ. ಜೊತೆಗೆ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತನ್ನ ಕಷ್ಟ ಕೋಟಲೆಗಳನ್ನು ಬದಿಗಿಟ್ಟು ದುಡಿದ ಹಿರಿಯ ಜೀವಿ. ಅವರಿಗೆ ಎಷ್ಟೇ ನೋವಿದ್ದರೂ ಸಹ ಆ ಎಲ್ಲ ಕಷ್ಟಗಳನ್ನು ಬದಿಗಿಟ್ಟು ಮಹಿಳೆ ಮತ್ತು ಮಕ್ಕಳ ಒಂದು ಕಲ್ಯಾಣ, ಅವರ ಅಭಿವೃದ್ಧಿಗೆ ಇಡೀ ಜೀವನವನ್ನೇ ಮುಡುಪಾಗಿ ಇಟ್ಟಿದಂತಹ ಹಿರಿಯ ಜೀವಿ ಯಾರು ಅಂತ ಹೇಳಿದ್ರೆ ಆರ್ ಕಲ್ಯಾಣಮ್ಮನವರು. ಇವರು 1969ರಲ್ಲಿ ಮರಣ ಹೊಂದಿದರು. ಇವರು 1969ರಲ್ಲಿ ಮರಣವನ್ನು ಹೊಂದುತ್ತಾರೆ. ಇನ್ನು ಈ ಭಾಗದಲ್ಲಿ ನಾವು ತಿಳಿದುಕೊಂಡಂತಹ ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಆರ್ ಕಲ್ಯಾಣಮ್ಮನವರು ಯಾರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು? ಪ್ರಶ್ನೆ 2, ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಯಾವ ಪತ್ರಿಕೆಯನ್ನು ಹುಟ್ಟು ಹಾಕಿದರು? ಪ್ರಶ್ನೆ 3, ಆರ್ ಕಲ್ಯಾಣಮ್ಮನವರು ಎಷ್ಟರಲ್ಲಿ ಮರಣ ಹೊಂದಿದರು? ಪ್ರಶ್ನೆ 4, ಆರ್ ಕಲ್ಯಾಣಮ್ಮನವರಿಗೆ ಯಾವ ಕೆಲಸಗಳು ತೃಪ್ತಿ ತಂದವು? ಮಕ್ಕಳೇ, ಈ ಎಲ್ಲ ಕೆಲಸಗಳನ್ನು
ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.